ಭೋಗೇಂದ್ರಾಚಾರ್ಯರೇ, ನಿಮ್ಮಂಥ ವಿದ್ವಾಂಸರು ಘನಪಂಡಿತರಿಂದ ಇಂಥ ಅಪಸವ್ಯ ಆಗಬಹುದೇ? ಯಾವುದು ಗುರುಗಳೇ? ನಮ್ಮಿಂದ ಏನ್ ತಪ್ಪಾಗಿದೆ? ಮಾಲತಿಯ ಮದುವೆ ವಿಚಾರದಲ್ಲಿ ನಿಮ್ಮ ಹಸ್ತಕ್ಷೇಪವೂ ಇದೆ ಎಂದು ಕೇಳ್ಪಟ್ಟಿದ್ದೇವೆ. ಅದೇನಾದ್ರೂ ನಿಜವಾಗಿದ್ರೆ ಮಠದಲ್ಲಿರುವ ಅವಕಾಶವನ್ನ ನಿಮ್ಮ ಕೈಯಿಂದ ನೀವೇ ಕಳೆದುಕೊಳ್ಳುತ್ತೀರಿ. ಅಯ್ಯಯ್ಯೋ, ನಾನು ಯಾಕೆ ಅವಳ ವಿಷಯಕ್ಕೆ ತಲೆ ಹಾಕ್ಲಿ ಗುರುಗಳೇ? ಯಾರೋ 4 ಜನ ಹೇಳಿದ್ರು ಅಂತ ನೀವು ನನ್ನ ಮೇಲೆ ದೋಷಾರೋಪ ಮಾಡ್ಬೋದೇ? ನಾವು ಯಾರ ಮೇಲೂ ವೃಥಾ ಅನುಮಾನ ಪಡೋದಿಲ್ಲ, ಆಪಾದನೆಯಂತೂ ಮಾಡೋದೇ ಇಲ್ಲ ಅಂತ ನಿಮಗೆ ತಿಳಿದಿದೆ ಅಲ್ವಾ ಆಚಾರ್ಯರೇ? ನೀವು ಯಾವ ದುರುದ್ದೇಶದಿಂದ ಅವರ ಜೊತೆ ಕೈ ಜೋಡಿಸಿದ್ರಿ, ದಕ್ಷಿಣಾಮೂರ್ತಿಯವರ ಆಸ್ತಿಯನ್ನ ಕಬಳಿಸಬೇಕು ಅಂತ ಏನೆಲ್ಲ ದುರಾಲೋಚನೆಯನ್ನ ಮಾಡಿದ್ರಿ ಅಂತ ನಮಗ್ ಗೊತ್ತಿದೆ. ಮಹಾರಾಜರ ಹತ್ತಿರ ನ್ಯಾಯಕ್ಕೆ ಕಳುಹಿಸಿ ಸಾಕ್ಷಿಯನ್ನ ಒಪ್ಪಿಸ್ಬೇಕೇನು? ಅಯ್ಯೋ, ನಿಮ್ ದಮ್ಮಯ್ಯ ಅಂತೀನಿ ಗುರುಗಳೇ, ಹಾಗೆಲ್ಲ ಮಾಡಬೇಡಿ. ನನ್ನಿಂದ ಮಹಾಪರಾಧ ಆಯಿತು. ಇನ್ಯಾವತ್ತೂ ಈ ಥರ ಕೆಲಸ ಮಾಡಕ್ ಹೋಗೋದಿಲ್ಲ. ದಯಮಾಡಿ ಇದೊಂದು ಸಾರ್ತಿ ಕ್ಷಮಿಸ್ಬಿಡಿ ಗುರುಗಳೇ, ನಿಮ್ಮ ಪಾದದಾಡೆ. ಬೇಡ ಆಚಾರ್ಯರೇ, ನಾಟಕ ಬೇಡ. ನಿಮ್ಮ ಲೋಭ ಮತ್ಸರಗಳಿಂದ ಅದೆಷ್ಟೋ ಬಾರಿ ಆಗಬೇಕಾಗಿದ್ದ ಅನಾಹುತ ಅನಾಚಾರಗಳನ್ನು ನಾವು ತಪ್ಪಿಸಿದ್ದೇವೆ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಯಾರಿಗೂ ಗೊತ್ತಾಗುವುದಿಲ್ಲ ಎಂಬ ಭ್ರಮೆಯೇ ಅದು ನಿಮ್ಮ ಮೂರ್ಖತನ. ಸುಳ್ಳುಗಳಿಗೆ 100 ನಾಲಿಗೆ ಆಚಾರ್ಯರೇ, ಆದರೆ ಸತ್ಯಕ್ಕೆ ಒಂದೇ ಕಿವಿ. ನೀವಾಡುವ ಮಾತುಗಳು, ಮಾಡುವ ಕ್ರಿಯೆಗಳು ನಮಗೆ ಗೊತ್ತಾಗುವುದಿಲ್ಲ ಅಂತ ಭ್ರಮಿಸಬೇಡಿ. ನೀವು ನನ್ನ ಹೆಸರಿಗೆ ಚ್ಯುತಿ ತರುವ ಭರದಲ್ಲಿ ಶ್ರೀಮಠದ ಮರ್ಯಾದೆಗೇನಾದರೂ ಧಕ್ಕೆ ತಂದರೆ ನಿಮ್ಮ ಅಧಃಪತನವನ್ನು ನೀವೇ ಕಂಡುಕೊಂಡಂತೆ.